ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಈ ಕಾರ್ ಬಗ್ಗೆ ನೋಡಿರ್ತೀರಾ, ತುಂಬ ಕಡೆ ನಾವು ವೆಹಿಕಲ್ಸ್ನ ನಾವು ನೋಡ್ತಾ ಇರ್ತೀವಿ. ಹೊರಗಡೆ ನೋಡುವಾಗೆಲ್ಲ ಈ ವೆಹಿಕಲ್ ಬಗ್ಗೆ ನೋಡ್ತಾನೆ ಇದ್ದೆ. ತುಂಬ ಕ್ಯೂಟಾಗಿದೆ. ಇದೊಂಥರ ಕಾರ್ ಅಂತ ಅನ್ಬೋದು, ಕೆಲವರು ಆಟೋ ಅಂತಾರೆ. ಇದ್ರ ಹೆಸರೇ ಆಟೋ ಕಾರ್ ಅಂತ. ಸೊ ಇದು ಒಂಥರ ಆಟೋ ಥರನೇ ಇರುತ್ತೆ, ಆಟೋ ಥರನೇ ಮೇಂಟೆನೆನ್ಸು. ಬಟ್ ನಿಮಗೆ ಫುಲ್ ಕಾರ್ ಥರ ಸೆಕ್ಯೂರ್ಡಾಗಿ ಕಾರಲ್ಲಿ ಹೆಂಗೆ ಫೀಲ್ ಆಗುತ್ತೋ ಅದೇ ಥರ ಒಂದು ಆಟೋ ಇದು, ಅಂದರೆ ಆಟೋ ಕಾರ್ ಇದು. ಸೊ ಬನ್ನಿ ಮಾತಾಡ್ಸೋಣ, ಹೆಂಗೆ ವರ್ತಾ ಇದು. ಯೆಲ್ಲೋ ಬೋಲ್ಡು ಮತ್ತು ವೈಟ್ ಬೋಲ್ಡ್ ಕಾರ್ ಕೊಡ್ತಾರಾ, ಅಂದರೆ ಪರ್ಸ್ನಲ್ ಯೂಸ್ಗೆ ಏನಾದರೂ ಈ ಕಾರ್ನ ಪರ್ಚೇಸ್ ಮಾಡ್ಬೋದಾ, ಅಥವಾ ಓನ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್ಗೆ ಮಾತ್ರ ಈ ಕಾರ್ನ ಯೂಸ್ ಮಾಡಬೇಕಾ, ಪ್ರತಿಯೊಂದು ತಿಳ್ಕೊತಾ ಹೋಗೋಣ. ಸೊ ಇಲ್ಲಿ ಈ ಕಾರ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸೊ ಬನ್ನಿ ಸರ್. ನಮಸ್ತೆ. ನೀವು ಸರ್ ಒಂದು 2 ನಿಮಿಷ ಇದ್ರ ಬಗ್ಗೆ ತಿಳ್ಕೊಬೋದಾ? ಓಕೆ, ಒಳಗಡೆ ಬರ್ತೀನಿ ಸರ್. ಓಕೆ, ಈಗ ನೋಡಿ ನಿಮ್ಗೆ ಹೆಂಗೆ ಕಾರ್ ಡೋರ್ ಇದೆಯೋ ಅದೇ ಥರನೇ ಡೋರ್ಸು. ಸೊ ಇದನ್ನು ಅದೇ ಥರ ಲಾಕ್ ಓಪನ್ ಮಾಡ್ತಾ ಇದ್ದೀವಿ. ಸೊ ಬಂದು ಇಲ್ಲಿ ಕಂಫರ್ಟಾಗಿ ಕುತ್ಕೋತಾ ಇದ್ದೀನಿ. ಹಾಂ, ಸೊ ನೋಡಿ ಆರಾಮಾಗಿ ಕಾರಲ್ಲಿ ಹೆಂಗೆ ಕುತ್ಕೋತೀವೋ ಅದೇ ಥರ ಕಂಫರ್ಟ್ ಆಗೋದು. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಇದು ಆಟೋ ಕಾರ್ ಅಂತಾನೆ ಇದ್ರ ಹೆಸರು. ಈಗ ಯಾವಾಗ ತೊಗೊಂಡ್ರಿ ಸರ್ ಈ ಗಾಡಿ? 2 months ಆಯ್ತು ಸರ್. 2 months ಆಯಿತು. ಹಾಂ ಸರ್, ಇವಾಗ ನೀವು ಮುಂಚೆ ಏನು ಗಾಡಿ ಓಡಿಸ್ತಾ ಇದ್ರಿ? ಮುಂಚೆ ಕಾರ್ ಓಡಿಸ್ತಾ ಇದ್ದೆ ಸರ್. ಕಾರ್ ಓಡಿಸ್ತಾ ಇದ್ರಿ. ಸೊ ಇವಾಗ ನಿಮಗೆ ಇದು ಪರ್ಚೇಸ್ ಎಷ್ಟು ದಿನ ಆಯ್ತು ತೊಗೊಂಡಿದ್ದು? 2 months ಆಯಿತು. ಹಾಂ, 2 months ಆಯಿತು. ಸರ್ ಹೆಂಗೆ ಅನಿಸುತ್ತೆ ಸರ್ ಈಗ ಕಾರು? ಕಂಫರ್ಟ್ ಇದೆ ಸರ್, ಆಟೋಗಿಂತ ಕಂಫರ್ಟ್ ಇದೆ. ಆರಾಮಾಗಿದೆ, ಮಳೆ ಗಾಳಿಗೆ ಸೇಫ್ಟಿ ಇದೆ, ಮೈಲೇಜು ಚೆನ್ನಾಗಿದೆ, CNG ಪೆಟ್ರೋಲ್ ಎರಡರಲ್ಲೂ ಓಡುತ್ತೆ. ಓಕೆ, ಸೊ ಹಂಗಾಗಿ ಏನು ತೊಂದರೆ ಏನಿಲ್ಲ. ಕಾರಲ್ಲಿ ಏನೇನಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ಬೋದಾ ಸರ್? ಮಾಮೂಲಿ ಗೇರ್ ಇದೆ, ಮಾಮೂಲಿ ಗೇರ್ ಶಿಫ್ಟ್ ಇದೆ. ಓಕೆ, 5 ಗೇರ್ ಇದೆ, ರಿವರ್ಸ್ ಇದೆ, ಕೂಲಿಂಗ್ಗೆ ಕೂಲರ್ ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ. ಫ್ಯಾನ್, AC ಎಲ್ಲ ಇಲ್ಲ? AC ಇಲ್ಲ, ಕೂಲರ್ ಇದೆ. ಓಕೆ, ಆಮೇಲೆ 4 doors ಇದೆ, ಆರಾಮಾಗಿ ಇಳಿಯಕ್ಕೆ ಹತ್ತಕ್ಕೆಲ್ಲ ಈಸಿ ಇದೆ. ವಿಂಡೋಸ್ ಲಾಕ್ ಮಾಡ್ಕೋಬಹುದು. ಆಟೋಗಿಂತ ಸೇಫ್ಟಿ, ಮಳೆ ಬಂದ್ರೆ ಮುಚ್ಕೋಬಹುದು, ಗಾಳಿ ಬೇಕಂದ್ರೆ ಗಾಳಿಗೆ ತಕ್ಕೋಬಹುದು. ಫ್ಯಾನಿಕ್ ಬಟನ್ ಇರುತ್ತೆ, ಫ್ಯಾನಿಕ್ ಬಟನ್ ಇಲ್ಲಿ ಇರುತ್ತೆ. ಮತ್ತೆ ಇನ್ನೇನ್ ಬೇಕು ಸರ್ ನಿಮ್ಗೆ? ಸೊ ಈಗ ನೀವು ಆಟೋ ಓಡಿಸ್ತಾ ಇದ್ದಾಗ ಆಟೋ ಎಷ್ಟು ಸರ್ ಅಂದಾಜು? ಒಂದು 2.5 ಲಕ್ಷ ಆಗುತ್ತಾ CNG? ಈಗ ಆಟೋ 3 ಲಕ್ಷ ಇದೆ ಸರ್, ಆನ್ ರೋಡ್ 3 ಲಕ್ಷ ಇದೆ. ಸೊ ಇದು ಎಷ್ಟು ಆಗುತ್ತೆ ಹೊಸದು? ಇದು ಆನ್ ರೋಡ್ ನಿಮಗೆ 360 ಬೀಳುತ್ತೆ. 60,000 ಎಕ್ಸ್ಟ್ರಾ? 60,000 ಎಕ್ಸ್ಟ್ರಾ. ಒಂಥರ ಕಾರ್ ತರ ಫೀಲ್ ಇದೆ. ಕಾರ್ ತರ ಫೀಲ್ ಇರುತ್ತೆ. ಇಲ್ಲಿ ಎಷ್ಟು ನೀವು 2 ಮೆಂಬರ್ಸ್ ಕೂತ್ಕೋಬೇಕಾ? 2 ಮೆಂಬರ್ಸ್ ಅಲ್ಲಿ 1 ಮೆಂಬರ್. ಸೊ 3+1. ಯಾಕೆ ನೀವು ಆಟೋದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ? ಇವಾಗ ಇದು ಮೈಲೇಜ್ ಎಷ್ಟು ಬರುತ್ತೆ ಒಂದ್ಸಲ? ಮೈಲೇಜ್ CNG ಸಿಟಿನಲ್ಲಿ 35 ಕೊಡುತ್ತೆ. 35 ಬರುತ್ತೆ ಪಕ್ಕ. ನಿಮ್ಗೆ ಅನುಭವ ಆಗಿದೆ. ಲಾಂಗ್ ಅಲ್ಲಿ ನಿಮ್ಗೆ 40 ಕೊಡುತ್ತೆ. 40 ಬರುತ್ತೆ. ವರ್ತಲ್ಲ ಸರ್? 35 ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಇವನ್ 2 ವೀಲರ್ 40 ಬಂದ್ಬಿಡುತ್ತೆ. 2 ವೀಲರ್ ಸೇಮ್ 2 ವೀಲರ್ ಅಷ್ಟು ಮೈಲೇಜ್ ಬರುತ್ತೆ. ಇದನ್ನ ಕಮರ್ಷಿಯಲ್ ಅಷ್ಟೇ ಯೂಸ್ ಮಾಡ್ಬೇಕಾ, ಪರ್ಸನಲ್ ಯೂಸ್ ಮಾಡಂಗಿಲ್ಲ? ನನಗೆ ಗೊತ್ತಿಲ್ಲ, ನನಗೆ ಕೊಟ್ಟು ಕಮರ್ಷಿಯಲ್ ಪರ್ಪಸ್ ಎಲ್ಲ ತಗೊಂಡಿದ್ರು. 4 ಜನಕ್ಕೆ ಕೇಳಿ ನಾನು ತಗೊಂಡಿದ್ದು. ಒಂದು 20 ಆಟೋ ಕೇಳಿ, 20 ಕ್ಯೂಟ್ ಗಾಡಿ ಕೇಳಿ ಆಮೇಲೆ ನಾನು ತಗೊಂಡಿದ್ದು. ಸುಮ್ಮನೆ ತಗೊಂಡಿಲ್ಲ ನಾನು. ಒಂದು 20 ಜನಕ್ಕೆ ವಿಚಾರಿಸಿ ಹೆಂಗೆ ಮೇಂಟೆನೆನ್ಸ್, ಹೆಂಗೆ ಬಿಸ್ನೆಸ್ ಯಾವ ಥರ ಆಗುತ್ತೆ, ಸೇಫ್ಟಿನ, ಆಮೇಲೆ ಯಾವ ಥರ ಇದೆ ಗಾಡಿ ಅಂತ ಒಂದು 20 ಜನಕ್ಕೆ ಕೇಳಿ ಆಮೇಲೆ ನಾನು ಇದು ಕ್ಯೂಟ್ ತಗೊಂಡಿದ್ದು. ಇದು ಈಗ ಕಸ್ಟಮರ್ಸು ಈ ಆಟೋ ಜಾಸ್ತಿ ಇಷ್ಟಪಡ್ತಾರ? ಅಂದ್ರೆ ಕೂತ್ಕೊಂಡವರು? ಸರ್, ಪ್ರತಿಯೊಬ್ಬ ಕೂತವರೆಲ್ಲ, ಎಕ್ಸ್ಪೆಷಲಿ ಲೇಡೀಸು, ಲೇಡೀಸ್ ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಿದೆ ಅಂತ ಒಂದು ವಿಡಿಯೋನೆಲ್ಲ ಮಾಡ್ಕೊಂಡಿದ್ದಾರೆ ನನ್ನ ಗಾಡಿ. ಓಕೆ, ಸಖತ್ತಾಗಿದೆ, ಕ್ಯೂಟ್ ಆಗಿದೆ, ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಧೂಳು ಬರಲ್ಲ, ಆಚೆ ಕಡೆ ಧೂಳು ಬರಲ್ಲ. ಈಗ ನೋಡಿ, ಇದೆಲ್ಲ ವಿಂಡೋ ಕ್ಲೋಸ್ ಮಾಡಿದ್ರೆ ಧೂಳು ಬರಲ್ಲ, ಸೌಂಡ್ಲೆಸ್. ಹಂಗಾಗಿ ತುಂಬಾ ಚೆನ್ನಾಗಿದೆ ಅಂತ ಸುಮಾರು ನಂದು ಆಲೇ 5 ಸ್ಟಾರ್ ರೇಟಿಂಗ್ ಬಂದಿದ್ದೀನಿ ನಾನು ಈ ಗಾಡಿ ಓಡಿಸಿ. ನಾನು ಕಾರ್ ಓಡಿಸಿದಾಗೂ ನಂಗೆ 5 ಸ್ಟಾರ್ ರೇಟಿಂಗ್ ಬಂದಿರಲಿಲ್ಲ. ಇದ್ರಲ್ಲಿ ನಂಗೆ 5 ಸ್ಟಾರ್ ರೇಟಿಂಗ್ ಬಂದೈತೆ. ಕಾರು ಓಡಿಸಿದ್ರ? ಕಾರು ಓಡಿಸಿದ್ವಿ. ಯಾವ ಕಾರ್ ಯೂಸ್ ಮಾಡ್ತಿದ್ರ? ಆಯ್ತು ಸರ್, ಅದು ಕೊರೋನಾ ಟೈಮಲ್ಲಿ ಲಾಸ್ಟ್ ಎಂಡ್ ಆಯ್ತು. ಈಗ ನೀವು ಕಾರ್ ಓಡಿಸಿದಿರಾ, ಆಟೋ ಓಡಿಸಿದಿರಾ, ಪ್ಲಸ್ ಆಟೋ ಕಾರ್ ಓಡಿಸ್ತಿದ್ದೀರಾ? ಅಂದ್ರೆ ಇದು ಕ್ಯೂಟ್ ಮಿನಿ ಆಟೋ, ಮಿನಿ ಕಾರ್. ಈಗ 3ಕ್ಕೂ ಕಂಪೇರ್ ಮಾಡಿದಾಗ ಸೊ ನಿಮಗೆ ಕಂಫರ್ಟ್ ಅಂದ್ರೆ ಕಾರ್ ಕಂಫರ್ಟ್ ಇರುತ್ತೆ, ಅದುವೇ ಆಬ್ವಿಯಸ್ಲಿ, ಅದ್ರಲ್ಲೇನಿಲ್ಲ. ಬಟ್ ನಿಮಗೆ ವರ್ತ್ ನಿಮ್ ಬಿಸ್ನೆಸ್ ಪರ್ಪಸ್? ನಮ್ಮ ಬಿಸ್ನೆಸ್ ಪರ್ಪಸ್ಗೆ ಬಜೆಟ್ ಬರ್ಲಿ. ಇವಾಗ ಸುಮ್ನೆ ಕಾರ್ ತಗೋಬೇಕು ಅಂದ್ರೆ 8-9 ಲಕ್ಷ ಇಡ್ಲೇಬೇಕು. ಮಾಮೂಲಿ ಎಲ್ಲೋ ಬೋರ್ಡ್ ತಗೊಂತೀನಿ ಅಂದ್ರೂ ಇಡ್ಲೇಬೇಕು. ಸೊ ಇದು ಲೋ ಬಜೆಟ್. ಹಂಗಾಗಿ ನಮ್ಗೇನ್ ಗೊತ್ತಾಗಲ್ಲ. ಮಂತ್ಲಿ ಒಂದು 12,000 EMI ಬರುತ್ತೆ. ಏನು ಗೊತ್ತಾಗಲ್ಲ ನಮ್ಗೆ. ಆರಾಮಾಗಿ ದುಡ್ಕೋಬಹುದು ಸರ್. ದುಡಿತೀನಿ ಅಂದ್ರೆ ಆರಾಮಾಗಿ ದುಡಿಬಹುದು. ಡೈಲಿ ಎಷ್ಟು ಮಾಡ್ತೀರಾ ಸರ್ ನೀವು? ಸರ್, ನಾನು 1,500,000 ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸರ್. ನಾನು EMIಗೆ 500, ಮನೆಗೆ 500, ನನ್ನ ಗ್ಯಾಸು, ನನ್ನ ಊಟಕ್ಕೆ ಅಂತ 500 ಅಂತ 1,500,000 ಟಾರ್ಗೆಟ್. 1,500,000 ಮಾಡ್ತೀನಿ. 1,500,000 ಮಾಡೋರ್ಗು ಮನೆಗೆ ಹೋಗಲ್ಲ.
ಒಂದೂವರೆ ಸಾವಿರ ಮಾಡ್ಕೊಂಡು ಹೋಗ್ತೀರಾ? 1.5 ಸಾವಿರ ಮಾಡ್ಕೊಂಡು ಮನೆ ಹೋಗ್ತೀವಿ. ಈಗ ಸದ್ಯಕ್ಕೆ ಯಾವ್ಯಾವ್ದ್ರಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀರಾ? ಸರ್ ಈ ಸದ್ಯಕ್ಕೆ ಊಬರ್ ಅಲ್ಲಿ ಮಾಡ್ಕೊಂಡಿದ್ದೀನಿ. ಊಬರ್ ಒಂದು ಇನ್ನು ಹೊಸ ಗಾಡಿ ಅಲ್ವಾ, RC ಕಾರ್ಡ್ ಇನ್ನೂ ಬಂದಿಲ್ಲ. ಓಕೆ. ಅವರು ಬೇರೆಯವರು ರಾಪಿಡೋ ಅವರು ಓಲಾದವರೆಲ್ಲ RC ಕಾರ್ಡ್ ಕೇಳ್ತಾ ಇದ್ದಾರೆ ಡೌನ್ಲೋಡ್ ಅಪ್ಲೋಡ್ ಮಾಡಕ್ಕೆ, ಹಂಗಾಗಿ ಇನ್ನೂ ಆಗ್ತಾ ಇಲ್ಲ ಅದು. ಓಕೆ ಓಕೆ. ಸೊ ಅಂದ್ರೆ ಒಂಥರ ಸ್ಟೇಟ್ ಪರ್ಮಿಟ್ ಕೊಡ್ತಾರೆ. ಸೊ ಸಿಟಿಯಿಂದ ಎಲ್ಲಿ ಬೇಕಾದ್ರೆ ಆಚೆ ತಗೊಂಡೋಗ್ಬೋದು. ಓಕೆ. ಸೊ ಈ ಒಂದು ತಮಿಳ್ನಾಡು ಒಂದು ಬಿಟ್ಟು ನೀವು ಆಂಧ್ರ ಕೇರಳ ಎರಡಕ್ಕೂ ನೀವು ಪರ್ಮಿಟ್ ಹಾಕೊಂಡು ತಗೋಬಹುದು. ಈಗ ಮೀಟರ್ ಅಲ್ಲೇ ತೋರಿಸುತ್ತೆ ಅದು? ಮೀಟರ್ ತೋರಿಸುತ್ತೆ ಸರ್. ಮೀಟರ್ನ ಹಾಕೊಡ್ತಾರೆ ನಿಮಗೆ. ಆಟೋಗಿಂತ ಒಂದು 20 ರೂಪಾಯಿ ಜಾಸ್ತಿ ಇರುತ್ತೆ ಇದು. ಬಟ್ ಆಟೋದಲ್ಲಿ 2 ಕಿಲೋಮೀಟರ್ಗೆ ಚೇಂಜ್ ಆಗುತ್ತೆ. ಇದು 4 ಕಿಲೋಮೀಟರ್ ಚೇಂಜ್ ಆಗುತ್ತೆ. 60 rupees ಮಿನಿಮಮ್ 60. ಬಟನ್ ಆನ್ ಮಾಡಿ ಸರ್, ಹಿಂದೆಗಡೆ ಇದೆ ನೋಡಿ. ಮಾಡೋಣ ಆಮೇಲೆ. ಮಿನಿಮಮ್ 60. ಎಷ್ಟು 4 ಕಿಲೋಮೀಟರ್ಗೆ ಚೇಂಜ್ ಆಗುತ್ತೆ ಸರ್. ಈಗ 4 ಕಿಲೋಮೀಟರ್ವರೆಗೂ 60? 4 ಕಿಲೋಮೀಟರ್ವರೆಗೂ 60 ರೂಪಾಯಿನೇ ಇರುತ್ತೆ. ಸೊ 4 ಕಿಲೋಮೀಟರ್ ಆಗಿ ಎಷ್ಟಾಗುತ್ತೆ? ಒಂದು 4 ಕಿಲೋಮೀಟರ್ ಆದ್ಮೇಲೆ ಇನ್ನೊಂದು 8 ಕಿಲೋಮೀಟರ್ ಅಷ್ಟರಲ್ಲಿ ನಿಮ್ಗೆ ಒಂದು 80 ರೂಪಾಯಿ 90 ರೂಪಾಯಿ ಬರುತ್ತೆ. ಆ ಥರ ಅಂದ್ರೆ 20 ರೂಪಾಯಿ. ಆಟೋ ತರ ಹೆಂಗ್ ಜಂಪ್ ಆಗುತ್ತೋ ಹಂಗೆ ಜಂಪ್ ಆಗುತ್ತೆ. 8 ಕಿಲೋಮೀಟರ್ ಅಂದ್ರೆ ಒಂದು 80 ರೂಪಾಯಿ ಆಗುತ್ತೆ. ಈಗ ಆಟೋದಲ್ಲಿ ಎಷ್ಟಿರುತ್ತೆ ಅದು? 40 ರೂಪಾಯಿ. ಆಟೋದಲ್ಲಿ 30 ರೂಪಾಯಿ ಮಿನಿಮಮ್. 30 ರೂಪಾಯಿ. ಅದೇ 2 ಕಿಲೋಮೀಟರ್ಗೆ 30 ರೂಪೀಸ್. ಇದರಲ್ಲಿ 4 ಕಿಲೋಮೀಟರ್ಗೆ 60 ರೂಪೀಸ್. ಇವಾಗ ನಾವು ಓಲಾನು ಬುಕ್ ಮಾಡಿಲ್ಲ, ಊಬರ್ ಬುಕ್ ಮಾಡಿರಲ್ಲ, ನಾನು ಸೀದಾ ಬಂದೆ. ಕೆಲವು ಜನ ಗೊತ್ತಿಲ್ಲ ಸರ್. ಗೊತ್ತಿರೋರು ಹೋಗಿರೋರು ಅನುಭವ ಇರೋರು ಕೈ ಹೊಡೆದು ನಿಲ್ಸಿ ಹತ್ತುತ್ತಾರೆ. ಆಟೋ ತರ ಕೈ ಹೊಡೆಯಲ್ಲ. ನಮ್ಗೆ ಏನಿದ್ರು ಆನ್ಲೈನ್ ಆಪ್ ಅಲ್ಲೇ ನಮ್ಗೆ ಡ್ಯೂಟಿ ಬರೋದು. ಗೊತ್ತಿರೋರು ಒಂದ್ಸರಿ ಓಡಾಡಿರೋರು ಗಾಡಿ ನೋಡಿದಾಗ ಏನ್ ಮಾಡ್ತಾರೆ, ಆ ಕೈ ಹೊಡೆದ್ಬಿಟ್ಟು ಬರ್ತೀನಪ್ಪ ಅಂತ ಕೇಳ್ತಾರೆ. ನಾವ್ ಹೇಳ್ತೀವಿ ಆಟೋಗಿಂತ ಮೀಟರ್ ಜಾಸ್ತಿ ಅಂತ. ಇಷ್ಟ ಆದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಹೋಗ್ತಾರೆ ಅಷ್ಟೇ. ಅಲ್ಲ ಆತರ ಅಲ್ಲ. ಈಗ ನಾನೇನು ಕೇಳ್ತೀನಿ ಅಂದ್ರೆ ಈಗ ಸಪೋಸ್ ಎಲ್ಲೋ ಹೋಗ್ತಾ ಇರ್ತೀವಿ ನಾವು, ಸಡನ್ ನಿಮ್ದು ಆಟೋ ಕಾರ್ ಬರುತ್ತೆ. ಆಟೋ ಕಾರ್ ಬಂದಾಗ ನಾವೇನ್ ಥಿಂಕ್ ಮಾಡ್ತೀವಿ, ಈ ಕಾರ್ ಅಲ್ವೇನಪ್ಪ ತುಂಬಾ ಕಾಸ್ಟ್ಲಿ ಅನ್ಕೊಂಡಿದ್ದಾರೆ, ಆಟೋ ತರ ಅಲ್ಲ ಇದು ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ನೀವು ಆರಾಮಾಗಿ ಇದಾಕೊಂಡು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ, ಮೀಟರ್ ಹಾಕೊಂಡು ಹೋಗ್ಬೋದು ಸರ್. ಜನ ಹತ್ಬೇಕಲ್ಲ. ಜನ ಏನ್ ಅನ್ಕೊಂತಾರೆ, ಆಟೋ ಅಂತ ಅನ್ಕೊಳ್ತಾರೆ. ಆಮೇಲೆ ಮಿನಿಮಮ್ ಫೇರ್ ಬರೋದೇ ಮೀಟರ್ ಇದಕ್ಕೆ 60 ರೂಪೀಸ್. ಆಟೋ ಇದು ಕಾರ್ ರೇಂಜ್ ಬರೋದು ಮೀಟರ್ ಇದು. ಅಲ್ಲೇ ಸರ್ ಈಗ 2 ಕಿಲೋಮೀಟರ್ ಚೇಂಜ್ ಆಗುತ್ತೆ. ಅರ್ಥ ಮಾಡ್ಕೋಬೇಕು ಸರ್. ಆಟೋಗೆ 2 ಕಿಲೋಮೀಟರ್ ಚೇಂಜ್ ಆಗುತ್ತೆ 30 ರೂಪಾಯಿ. ಇದು 4 ಕಿಲೋಮೀಟರ್ ಚೇಂಜ್ ಆಗುತ್ತೆ ಅಂತ 60 ರೂಪಾಯಿ. ಅಲ್ಲಿಗೆ ಬಂತು. ಓಕೆ. ಬಟ್ ಜನ ಅರ್ಥ ಮಾಡ್ಕೊಂಡಿಲ್ಲ ಸರ್ ಅಷ್ಟೇ. ಜನ ತಿಳುವಳಿಕೆ ಮಾಡ್ಕೊಬೇಕು, ಈ ತರ ಇದು ಹಿಂಗೈತೆ ಅಂತ. ಸರ್ ಇವಾಗ ಕೆಲವರೆಲ್ಲ ನಾನು ಜನರಲ್ ಕ್ವಶನ್ ಕೇಳ್ತೀನಿ, ಆಟೋದವರೆಲ್ಲ ಮೀಟರ್ ಹಾಕೊಳ್ದಂಗೆ ಓಡಿಸ್ತಾರಲ್ಲ. ಸೊ ಅವಾಗ ಏನನ್ಸುತ್ತೆ ನಮಗೆ, ನಾನು ಕಸ್ಟಮರ್ ಆಗಿ ನಾನು ಥಿಂಕ್, ಈಗ ನೀವು ಆಟೋದವರಾಗಿ ನೀವು ಥಿಂಕ್ ಮಾಡ್ತೀರಾ, ನಾನು ಕಸ್ಟಮರ್ ಆಗಿ ಹೆಂಗ್ ಥಿಂಕ್ ಮಾಡ್ತೀನಿ ಅಂತಂದ್ರೆ, ಮೀಟರ್ ಹಾಕಿದ್ರೆ ಒಂಥರ ನನಗೂ ಅನುಮಾನ ಇರಲ್ಲ, ಎಷ್ಟಾಗುತ್ತೋ ಪ್ರೈಸು ಏನು, ನಿಮಗೂ ಅನುಮಾನ ಇರಲ್ಲ. ಸೊ ಕೆಲವರು ನನಗೆ ಮೆಜೆಸ್ಟಿಕ್ಕಾ 300 ರೂಪಾಯಿ ಕೊಡಿ ಅಥವಾ ಎಷ್ಟೋ ಒಂದು ಈ ಥರ ಕೇಳ್ತಾರೆ. ಸೊ ಈ ತರ ಆಟೋ ಡ್ರೈವರ್ಗಳಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಅದು ಅವ್ರ ಇಷ್ಟ ಸರ್. ಅದು ಅವ್ರದ್ದು ಅವ್ರವ್ರ ಆಟಿಟ್ಯೂಡ್ ಏನು ಮಾಡಕ್ ಆಗಲ್ಲ. ನಮ್ಮ ಆಟಿಟ್ಯೂಡ್ ಏನೋ, ನಾವು ಏನಿದೆಯೋ ಅದು ಆನ್ಲೈನ್ ಅಲ್ಲಿ ಬರ್ತೀವಿ, ಮೀಟರ್ ಹಾಕ್ತೀವಿ, ಮೀಟರ್ ಹೋಗ್ತೀವಿ. ಈಗ ನೀವು ಓಲಾ ಊಬರ್ ಆಗ್ಬೋದು, ಇವರೆಲ್ಲ ಕಮಿಷನ್ ಸಿಕ್ಕಾಬಟ್ಟೆ ಅಂತ ಹೇಳ್ತಾರೆ. ಈಗ ನಿಮ್ಮವ್ರು ಹೇಳ್ತಾರೆ, ಈಗ ನಾವು ಅವ್ರಿಗೆ ಕನ್ಮಿಷನ್ ಕೊಡ್ತೀವಿ ಆಸ್ ಎ ಕಸ್ಟಮರ್. ನಾನ್ ಆಗ್ಬೋದು, ನಮ್ಮ ಆಡಿಯನ್ಸ್ ಆಗ್ಬೋದು, ಓಲಾದಲ್ಲಿ ಬುಕ್ ಮಾಡ್ತೀವಿ, 300 ರೂಪಾಯಿ ಆಯ್ತು, ಸುಮ್ಮನೆ ಕೊಟ್ಟೋಗ್ತೀವಿ, ಮಾತಾಡಲ್ಲ. ಅದೇ ನೀವುಗಳು 300 ರೂಪಾಯಿ ಅಂದಾಗ ನೀವು 300 ರೂಪಾಯಿ ಕೇಳ್ತೀರೋ 400 ರೂಪಾಯಿ ಕೇಳ್ತಿರೋ. ಸೊ ನನಗೆ ಜಾಸ್ತಿ ಕೇಳ್ತಾರೆ ಅನ್ಸುತ್ತೆ. ಏನ್ ಮಾಡ್ಬೇಕಂದ್ರೆ ಜನ ಕಂಪೇರ್ ಮಾಡ್ಬೇಕು. ಈಗ ಅಕಸ್ಮಾತ್ ಅವ್ರಿಗೆ ಓಲಾದಲ್ಲಿ ಹೋಗಕ್ ಇಷ್ಟ ಇಲ್ವಾ, ಆಪಲ್ ನೋಡ್ಲಿ ಅಮೌಂಟ್ ಎಷ್ಟು ಬರ್ತೈತೆ ಅಂತ ನೋಡ್ಲಿ. ಅದನ್ನೇ ನಮ್ಮ ಆಟೋದವ್ರು ಕೇಳಿ, ಅವರು ನೋಡಪ್ಪ ಓಲಾದಲ್ಲಿ ಇಷ್ಟು ಅಮೌಂಟ್ ಬರ್ತೈತೆ, ರೆಡಿ ಇದೆಯಾ, ಕಮ್ಮಿಗೆ ಬರ್ತೀಯಾ ಅಂತ. ಅದು ಅವ್ರು ನಮ್ಮ ಇಷ್ಟ, ಅದು ಬರೋದು ಬಿಡೋದು ನಮ್ಮ ಇಷ್ಟ. ನಮ್ಗೆ ಗೊತ್ತಾಯ್ತು ಅಂದ್ರೆ ನಾವು ಹೋಗ್ತೀವಿ ಅಷ್ಟೇನೆ. ಅದನ್ನ ಬಿಟ್ಬಿಟ್ಟು ಆಪಲ್ಲು ನೋಡ್ದಂಗೆ ಏನು ನೋಡ್ದಂಗೆ ಡೈರೆಕ್ಟ್ ಆಗಿ ಕೇಳೋದು ತಪ್ಪೋದು. ಇಷ್ಟು ಕೊಡಿ ಎಷ್ಟು ಕೊಡಿ ಅಂತ ಕೇಳೋದು ತಪ್ಪೋದು. ಅಲ್ಲ ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಈ ಕಸ್ಟಮರ್ಗಳು ಕೆಲವರೆಲ್ಲ ಆ ಥರ ಮೈಂಡ್ ಸೆಟ್ ಇರುತ್ತೆ. ಬಟ್ ಕೆಲವು ಆಟೋದವರು ಒಂದ್ಸಲ ದುರುಪಯೋಗ ಪಡಿಸ್ಕೋತಾರೆ ಅಂತ ನನ್ನ ಅನಿಸಿಕೆ. ಅದು ಆಗುತ್ತೆ ಸರ್, ಏನು ಮಾಡಕ್ ಆಗಲ್ಲ. ಯಾಕಂದ್ರೆ ನಾವು ಡ್ರೈವರ್ ಆಗಿ ಬಂದ್ಬಿಟ್ಟು ತಪ್ಪು ಸರಿ ಅಂತ ಹೇಳಕ್ ಆಗಲ್ಲ. ಅದು ಕೇಳಬಾರ್ದು, ತಪ್ಪೋದು. ಹೌದು, ಈಗ ಕೇಳಬಾರ್ದು. ಯಾಕಂದ್ರೆ ಅವರು ನಮಗೆ ಕಸ್ಟಮರೇ ನಮ್ಗೆ ದೇವ್ರು. ಅವ್ರು ಬಂದ್ರೇನೆ ನಮ್ಗೆ ದುಡಿಮೆ, ಇಲ್ಲ ಅಂದ್ರೆ ನಮ್ಗೆ ಏನೂ ಇಲ್ಲ. ಅವ್ರು ಹತ್ತಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಕರೆಕ್ಟ್ ಹೇಳಿ, ಜಾಸ್ತಿ ಕೇಳಕ್ ಹೋಗ್ಬಾರ್ದು. ಅದೇನಾಯ್ತೋ ಅದು ಬರ್ಲಿ, ಅದು ನೋಡ್ಲಿ, ಬೇಕಾದ್ರೆ ಆಪಲ್ ಚೆಕ್ ಮಾಡ್ಲಿ, ಎಷ್ಟು ಅಮೌಂಟ್ ತೋರಿಸ್ತೈತೋ ಬರ್ಲಿ, ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ಲಿ, ಹಂಗೇನು ತೊಂದರೆ ಏನಿಲ್ಲ. ಬಟ್ ತುಂಬಾ ರಫ್ ಆಗಿ ಜಾಸ್ತಿ ಕೇಳೋದು ತುಂಬಾ ತಪ್ಪು ಸರ್. ಹೌದು, ಏನಾಗಿದೆ ಆತರ ಜಾಸ್ತಿ ಕೇಳ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಕಸ್ಟಮರ್ ಕೂತಿ ಬಿಟ್ಟಿದೆ. ಹೌದೌದು ಸರ್. ಹಂಗಾಗಿ ಆಟೋ ಅಂದ್ರೆ ಎದ್ಕೊಂಡು ಓಡೋಗ್ತಾರೆ. ಅದಕ್ಕೆ ಈ ರ್ಯಾಪಿಡೋ ಈ ತರದ್ರಲ್ಲಿ ಹೋಗ್ತಾರೆ. ಸೊ ಹಂಗಾಗಿ ಅದನ್ನ ಏನಿಲ್ಲ, ನಮ್ಮ ಡ್ರೈವರ್ಗಳು ಎಲ್ಲ ಅರ್ಥ ಮಾಡ್ಕೊಂಡು ಹೋದ್ರೆ, ಅದೇ ಏನು ಎಕ್ಸ್ಟ್ರಾ ಕೇಳ್ದಂಗೆ ಏನ್ ಮೀಟರ್ ಬಾಡಿಗೆ ಐತೋ ಅದನ್ನೆಲ್ಲ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಯಾವ ಆಪನ್ನು ಬೇಡ.
ಜನ ಅವರೇ ಬಂದು ಅವರೇ ಆಟ ಹತ್ತುತ್ತಾರಪ್ಪ, ಎಲ್ಲ ಬಿಡು ಮೀಟರ್ಗೆ ಹೋಗೋಣ ಅಂತ ಹೇಳಿ ಅವರೇ. ಇವಾಗ ನೋಡಿ ಮೀಟರ್ ಟ್ಯಾಕ್ಸಿ ಅಂತ ಮಾಡಿದಾರೆ, ನೋಡಿದ್ದೀರಾ ಈಗ? ಮೀಟರ್ ಬೋರ್ಡ್ ಮೇಲೆ ಬೋರ್ಡ್ ಹಾಕಿದ್ದಾರೆ, ಮೀಟರ್ ಟ್ಯಾಕ್ಸಿ ಅಂತಾನೆ ಹಾಕಿದ್ದಾರೆ. ಆಟೋ ಮೀಟರ್ ಟ್ಯಾಕ್ಸಿ, ಕಾರ್ ಮೀಟರ್ ಟ್ಯಾಕ್ಸಿ ಅಂತ ನೋಡ್ತಾರೆ. ಅದ್ರಲ್ಲಿ ನೋಡ್ತಾರೆ ಮೀಟರ್ ಟ್ಯಾಕ್ಸಿ ಅಂತ ಕೈ ಹೊಡಿತಾರೆ, ಅವ್ರಿಗೆ ಗೊತ್ತಿರುತ್ತೆ, ಆಪ್ ಇರುತ್ತೆ ಅವ್ರ ಹತ್ರ. ಹಂಗಾಗಿ ಏನ್ ತೊಂದರೆ ಏನಿಲ್ಲ. ಬಟ್ ಅದೇ ಸುಲಿಗೆ ಮಾಡೋದು ತಪ್ಪು. ಈಗ ಈ ಫ್ಯಾನ್ಸ್ ಎಲ್ಲ ನಿಮ್ಗೆ ಸಫಿಶಿಯಂಟ್ ಆಗಿ ಮನೆಯಲ್ಲಿ ಕೂಲ್ ಆಗಿರುತ್ತಲ್ಲ, ಅದೇ ತರನೇ ಕೂಲ್ ಆಗುತ್ತಾ? ಅಷ್ಟೇ ಸರ್, ಆಚೆಯಿಂದ ಏರ್ ತಗೊಳುತ್ತೆ ಬಿಡುತ್ತೆ, ಏನಂತ ಹೀಟ್ ಗಾಳಿ ಏನು ಬರಲ್ಲ, ಹೀಟ್ ಗಾಳಿ ಏನು ಬರಲ್ಲ. ಸೊ ವಿಂಡೋ ಕ್ಲೋಸ್ ಮಾಡ್ಕೊಂಡು ಹಾಕೋಬೋದಾ? ಹಾಕೋಬಹುದು ಸರ್, ಹಾಕೋಬಹುದು. ವಿಂಡೋ ಕ್ಲೋಸ್ ಹಾಕೊಂಡು ಆರಾಮಾಗಿ ಹಾಕೋಬಹುದು. ಸೊ ಇಲ್ಲಿ ಹೋಲ್ಡರ್ ಇದೆ, ಹೋಲ್ಡರ್ ಇಟ್ಕೊಳ್ಳೋಕೆ ಗ್ರಿಪ್ ಇದೆ. ಆಮೇಲೆ ನಿಮಗೆ ನಿಮಗೊಂದು ಕೂಲರ್ ಇದೆ, ಮಿರರ್ ಇದೆ. ಈಗ ಸ್ಟೇರಿಂಗ್ ನೀವು ನೋಡ್ಬೋದು, ಒಂದ್ಸಲ ಕ್ಯೂಟಾಗಿ ಚಿಕ್ಕದು, ಒಂದು ಆಲ್ಮೋಸ್ಟ್ ಆಲ್ಟೋ 800 ಕಾರು ಅಷ್ಟು ಸ್ಟೇರಿಂಗ್ ಇದೆ. ಸ್ಟೇರಿಂಗ್ ಇದೆ. ಮತ್ತೆ ಇದು ಲೆಫ್ಟ್ ಇದಾ? ಅದೇ ಸರ್, ಅದು ವೈಪರ್. ಆ ಕಡೆ ಹೆಡ್ಲೈಟು ಇಂಡಿಕೇಟರ್ಸ್ ಬರುತ್ತೆ. ಓಕೆ. ಇದು USB ಚಾರ್ಜರ್ ಪೋರ್ಟ್. ಹೌದು ಸರ್, ಚಾರ್ಜರ್ ಪೋರ್ಟ್. ಆ ಕಡೆ ಬಟನ್ಸ್ ಇದೆ, ಗ್ಯಾಸ್ ಚಾರ್ಜರು, ಗ್ಯಾಸು, ಆಮೇಲೆ 4 ಇಂಡಿಕೇಟರ್. ಸೊ ಇಲ್ಲಿ ಆ ಕಡೆ ಇದೆ. FM ಕೊಡ್ತಾನೆ ಫ್ರೀಯಾಗಿ, ಅವರೇ ಸ್ಟೆಪ್ನಿಯಲ್ಲಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಗ್ಯಾಸ್ ಬಟನ್ ಸಿಗುತ್ತೆ. ಗ್ಯಾಸ್ ಬಟನ್, ಆಮೇಲೆ 4 ಇಂಡಿಕೇಟರ್. FM ಎಲ್ಲ ಇರುತ್ತೆ ಇದರಲ್ಲಿ. FM ಸೌಂಡ್ ಸಿಸ್ಟಮ್ ಇದೆ FMದು. ಇನ್ನು ಗೇರ್ ಬಂದು ಇಲ್ಲೇ ಹಾಕೋದು. ಗೇರ್ ಇಲ್ಲೇ ಹಾಕೋದು ಸರ್. ಮೇಲೆಲ್ಲ ಮೇಲಕ್ಕೆ, ಆಮೇಲೆ ವಾಪಸ್ ಎಲ್ಲ ಕೆಳಕ್ಕೆ, ರಿವರ್ಸಿಂಗ್ ಎಳ್ದಿಂಗ್ ಕೆಳಗಡೆ ಹಾಕ್ಬೇಕು. ಎಳ್ದು ಕೆಳಗಡೆ ಹಾಕಬೇಕು. ಓಕೆ. ಸೊ ಇದು ಡ್ಯಾಶ್ ಬೋರ್ಡು. ಹೌದು ಸರ್, ಎರಡು ಇದೆ ಡ್ಯಾಶ್ ಬೋರ್ಡ್, ಏನಾರು ಇಟ್ಕೊಳ್ಳೋದು. ಇದು ಫ್ಯಾನ್. ಅದು ಏರ್ ವೆಂಟಿಲೇಷನ್ ಇದೆ, ಎರಡನ್ನು ಆ ಕಡೆ ಈ ಕಡೆ. ಆಚೆಯಿಂದ ಏರು ಒಳಗಡೆ ಬರುತ್ತೆ. ಓಕೆ. ಪ್ಯಾನಿಂಗ್ ಬಟನ್ ಕೊಡ್ತಾರೆ, GPS ಇದೆ. ಗಾಡಿ ಎಲ್ಲಿ ಹೋಗ್ತಾ ಇದೆ ಅಂತ ಟ್ರ್ಯಾಕ್ ಮಾಡಬಹುದು. ಹೌದು ಸರ್. ಮುಂದೆ ಡಿಕ್ಕಿ ಸ್ಪೇಸ್ ಇದೆ. ಮುಂದೆಗಡೆ ಇದೆ. ಮುಂದೆಗಡೆ ಇದೆ. ತೊಡಂಗೆ ಬನ್ನಿ ಸರ್. ಸೊ ನೋಡಿ, ಯೂಶಲಿ ಎಲ್ಲ ಬ್ಯಾಕ್ ಸೈಡ್ ಡಿಕ್ಕಿ ಇರುತ್ತೆ. ನೋಡಿ ಇಲ್ಲಿ ಫ್ರಂಟಲ್ಲಿ ಇದೆ ಡಿಕ್ಕಿ. CNG ಹಾಕೋದಿಲ್ಲ. CNG ಫಿಲ್ ಮಾಡೋದು ಅಲ್ಲಿ. ಪೆಟ್ರೋಲ್ ಆಪ್ಷನ್ ಇದೆ ಸರ್. ಪೆಟ್ರೋಲ್ ಆದರೆ ಎಷ್ಟು ಬರುತ್ತೆ ಮೈಲೇಜು? ಪೆಟ್ರೋಲ್ ಕಮ್ಮಿ ಸರ್, ಅದು ಲೀಟರ್ ಲೆಕ್ಕ ಅಲ್ವಾ? ಎಷ್ಟು ಕಿಲೋಮೀಟರ್ ಬರುತ್ತೆ? ಪೆಟ್ರೋಲಲ್ಲಿ ಒಂದು 25 ಬರ್ಬೋದು ಸರ್. 25 ಬರ್ಬೋದು, ಮಾಮೂಲಿ ಕಾರ್ ಥರ. ಇದು ಬರುತ್ತಲ್ಲ ಆಲ್ಟೋ 25. ಪೆಟ್ರೋಲ್ ಇಲ್ಲಿ ಫಿಲ್ ಮಾಡೋದು. ಸೊ ಪೆಟ್ರೋಲ್ ಫಿಲ್ ಮಾಡಿಸಿದ್ರೆ ಇಲ್ಲಿ ಮಾಡಿಸ್ಬೇಕಾಗತ್ತೆ. ಈ ವೀಲ್ ಸೈಜ್ ಎಲ್ಲ ಈಗ ಆಲ್ಟೋ 800 ಬರುತ್ತಲ್ಲ, ಅಷ್ಟು ಬರುತ್ತಾ? 12 ಸೈಜ್ ಇದೆ. 12 ಸೈಜು. ಇದು ಆಲ್ಟೋದು ಅಷ್ಟೇ ಅಲ್ವಾ? ಇಲ್ಲ ಸರ್, ನ್ಯಾನೋ ಕಾರ್ ಇತ್ತಲ್ಲ. ಆಲ್ಟೋ ಇದಕ್ಕಿಂತ ದೊಡ್ಡದಿರುತ್ತಾ? ರೇಡಿಯಲ್ ಟೈರು ಟ್ಯೂಬ್ಲೆಸ್. ಸೊ ಒಂದು ಸ್ಟೆಪ್ನಿ ಬಂದು ಅಲ್ಲಿ ಮುಂದಗಡೆ ಇದೆ. ಡ್ರೈವರ್ ಸೀಟ್ ಕೆಳಗಡೆ, ಪ್ಯಾಸೆಂಜರ್ ಸೀಟ್ ಕೆಳಗಡೆ ಇದೆ. ಚೂರು ಓಡಿಸ್ಲಾ ಒಂಚೂರು? ಸರ್ ಕೂತ್ಕೊಳ್ಳಿ, ನೀವು ಇಲ್ಲೇ ಕೂತ್ಕೊಳ್ಳಿ, ಹಿಂದೆಗಡೆ ಕೂತ್ಕೊಳ್ಳಿ. ಓಕೆ, ನೋಡೋಣ ಒಂದು ರೌಂಡು. ಇವಾಗ ನ್ಯೂಟ್ರಲ್ಲಿದೆ. ಸೊ ನೋಡಿ, ಗೇರ್ ಯಾವ ಥರ ಚೇಂಜ್ ಮಾಡೋದು ಅಂದರೆ ನ್ಯೂಟ್ರಲ್ಲಿದೆ. ಸೊ ಈಗ ಜಸ್ಟ್ ಕ್ಲಚ್ ಹೊಡ್ಕೊಂಡು ಈಗ ಒಂದ್ಸಲ ಪುಷ್ ಮಾಡೋದು, ಗೇರಿಗೆ ಬಿತ್ತು. ಸೊ ಗೇರ್ 1 ಅಂತ ಇದೆ. ಈಗ ಮಾಮೂಲಿ ಯೂಶಲಿ ನಾವು ಕಾರಿಂಗೆ ಇದು ಮಾಡ್ತೀವೋ ಆ ಥರನೇ ಆಕ್ಸಿಲೇಟರ್ ಮಾಡಿ ಗಾಡಿ ಮೂವ್ ಮಾಡೋದು. ಸೊ ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಓಡಿಸ್ತೀನಿ, ಯಾಕೆಂದರೆ ಕಾರ್ ಓಡಿಸೋ ಅನುಭವ ಇದೆ, ಬಟ್ ಇದನ್ನು ಓಡಿಸಿ ಅಭ್ಯಾಸ ಇಲ್ಲ. ಈಗ ಮತ್ತೆ ಕ್ಲಚ್ ಹಾಕಿ ಇದು ಮಾಡೋದಾ? ಸೆಕೆಂಡ್ ಗೇರ್. ಸೆಕೆಂಡ್ ಗೇರ್ ಬಿತ್ತು ನೋಡಿ. ಅಷ್ಟೇ, ನೀನು ಸೇಮ್ ಸ್ಪೀಡ್ ಮೇಂಟೈನ್ ಮಾಡಬೇಕು. ಸ್ಪೀಡ್ ಮೇಂಟೈನ್ ಮಾಡಿಕೊಂಡು ಮುಂದೆ ಸರ್, ಮುಂದೆ ಟರ್ನ್ ಮಾಡಿ. ನೋಡಿ, ಈಗ ಓಡ್ತಾ ಹೋಗ್ತಾ ಮುಂದೆ ಗಾಡಿ. ಈಗ ಥರ್ಡ್ ಗೇರ್ ಬೇಕಾದ್ರೆ ಹಿಂಗೆ ಹಾಕೊಂಡು ಹೋಗ್ಬೋದು. ಇವಾಗ ಅವಶ್ಯಕತೆ ಇಲ್ಲ, ಸೊ ಹಂಗಾಗಿ ನಾನು ಹಾಕಲ್ಲ. ಸೇಮ್ ಆಲ್ಮೋಸ್ಟ್ ಕಾರ್ ಥರನೇ ಫೀಲ್ ಇದೆ, ಚೆನ್ನಾಗಿದೆ. ಆಟೋಗಿಂತ ಬೆಸ್ಟ್ ಅನಿಸುತ್ತೆ. ಇವನ್ ಇದನ್ನು ವೈಟ್ ಬೋರ್ಡ್ ಕೊಟ್ಬಿಟ್ರೆ ಪರ್ಸ್ನಲ್ ಯೂಸ್ ಮಾಡೋಕ್ಕೂ ಚೆನ್ನಾಗಿದೆ ಗಾಡಿ.
ಈಗ ನೋಡಿ ಟಾಪ್ ಗೇರ್ ಹಾಕ್ತೀನಿ, ಸಾರಿ ಥರ್ಡ್ ಗೇರು. ಸೆಕೆಂಡ್ ಥರ್ಡ್ ಅಲ್ಲಿ ಚೆನ್ನಾಗಿದೆ ಮೂವಿಂಗ್. ಹಾಂ ಹಾಂ, ಫಸ್ಟ್ ಗೇರ್ ಬೇಕಾಗಿದೆ. ಫಸ್ಟ್ ಗೇರ್ ಬರೋದು ಬೇಕಾಗಿಲ್ಲ. ಓಕೆ, ಇಷ್ಟು ಸ್ಲೋ ಇದ್ರೂ ಸೆಕೆಂಡ್ ಗೇರ್ ಹೋಗ್ಬೋದಾ? ಹೋಗ್ಬೋದು ಸರ್. 20 ಹ್ಞೂ 10 to 20 ಒಳಗಡೆ 10 to 20 ಒಳಗಡೆ ಹೋಗ್ಬೋದು. ಅಲ್ಲಿದ್ವು ನಾವು. ಚೆನ್ನಾಗಿದೆ ಸರ್, ಓಡಿಸ್ಬೋದು.